ಹಾಯ್ ಹಲೋ ನಮಸ್ತೆ ರೀ. ವೆಲ್ಕಮ್ ಟು ಅಲ್ಗೋರಿದಮ್ಸ್ 360. ಸೊ ನಾವು ಇನ್ಫೋಸಿಸ್ ಕ್ವಶನ್ಸ್ ಪಾರ್ಟ್ 2 ಸೆಷನಲ್ಲಿ ಈಗ ಅದೀವಿ. ಇವತ್ತು ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಹೋಪ್ ನೀವು ಎಂಜಾಯ್ ಮಾಡತ್ತೀರಿ. ಹೋಪ್ ನೀವು ನಾನು ಹಿಂದಿನ ವಿಡಿಯೋ ಒಳಗೆ ಏನೇನು ಬುದ್ಧಿ ಮಾತು ಹೇಳಿದ್ನಿ, ನನಗೆ ಏನು ಅನಿಸಿತ್ತು, ಇವನ್ನೆಲ್ಲ ನಾವು ಯಾಕೆ ಮಾತಾಡ್ತಿರ್ತೀವಿ ಅಂತಂದ್ರೆ ಮಾತಾಡ್ಬೇಕನ್ನೋ ಶಾಕ್ ಅಲ್ರಿ ಅದು. ಅದು ಕನ್ಸರ್ನ್, ಒಂದು ಕೇರು. ನೀವು ಯಾರ್ಯಾರು ಯಾವ್ಯಾವ ಜಿಲ್ಲೆಯಿಂದ ಯಾವ್ಯಾವ ಮೂಲ್ಯಾಗ ಕೂತ್ಕೊಂಡು ನಾನು ವಿಡಿಯೋ ನೋಡತ್ತಿರೋ ನನಗೆ ಗೊತ್ತಿಲ್ಲ. ಬಟ್ ಐ ಕ್ಯಾನ್ ಸಿ ದ್ಯಾಟ್ ಐ ಆಮ್ ಏಬಲ್ ಟು ಕನೆಕ್ಟ್ ಟು ಯು. ಅದೊಂದು ಕನೆಕ್ಷನ್ ಇರ್ತೈತೆ ರೀ. ನಿಮ್ಗೆ ಇರಿಟೇಟ್ ಆದರೂ ಟಾಲ್ರೇಟ್ ಮಾಡ್ಕೊಡ್ರಿ, ಬಟ್ ಚೆಂದಂಗೆ ಕಲಿಯುವಂಥ ಪ್ರಯತ್ನ ಮಾಡಿರಿ. ಸೊ ನಾನು ಮತ್ತೆ ರಿಪೀಟ್ ಮಾಡತ್ತೀನಿ. ಲಾಸ್ಟ್ ಟೈಮ್ ನಾನು ನಿಮ್ಗೆ 2 ವರ್ಡ್ ಕೊಟ್ಟಿದ್ದೀನಿ. ಆ 2 ವರ್ಡ್ ನೀವು ಲೈಫ್ ಲಾಂಗ್ ಯಾವಾಗಲೂ ಮರಿಬಾರ್ದು. ಏನೇ ಕೆಲಸ ಆಗಿರ್ಬೋದು, ಒಂದು ಜಾಬ್ ಆಗಿರ್ಬೋದು, ಒಂದು ಎಕ್ಸಾಮ್ ಆಗಿರ್ಬೋದು, ಅಥವಾ ನೀವು ಏನೋ ಕರಿಯರ್ ಚೂಸ್ ಮಾಡಿರಿ, ಇವು 2 ವರ್ಡ್ ನಿಮ್ಮ ಜೊತೆ ಇದ್ದು ಅಂತಂದ್ರೆ ಉಳಿದಿದ್ದೆಲ್ಲ ಫಾಲೋ ಆಗಿಬಿಡ್ತೈತಿ. ಹಾರ್ಡ್ ವರ್ಕ್ ಅಂತಾರು, ಪರ್ಸಿವಿಯರೆನ್ಸ್ ಅಂತಾರು, ಕಾನ್ಫಿಡೆನ್ಸ್ ಅಂತಾರು, ಏನೇನೋ ಅಂತಿರ್ತಾರೆ. ಬಟ್ ಇವು 2 ವರ್ಡ್ದಾಗ ಅದಾವ್ರಿ ಅವೆಲ್ಲ. ಇವು 2 ವರ್ಡ್ ನೀವು ಚೆಂದಂಗೆ ಹಿಡ್ಕೊಂಡು ಹಾದಿರಿ ಅಂತ ಇಟ್ಕೊರಿ, ನೀವು ಡೆಫಿನೆಟ್ಲಿ ಅನ್ಸ್ಟಾಪೇಬಲ್ ಆಗಿರ್ತೀರಿ. ಸೊ ಈ 2 ವರ್ಡ್ ಮರ್ಯಾಕೆ ಹೋಗ್ಬೇಡ್ರಿ ಯಾವಾಗಲೂ. ಓಕೆ. ಆಮೇಲೆ ನಿಮ್ಗೆ ಯಾವಾಗಲೂ ಏನಿರಲಿ, ಭರವಸೆ ಇರಲಿ. ಓಕೆ. ನಿಮ್ಮನ್ನು ನೀವೇ ಜಡ್ಜ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಸಾರಿ ನಾ ಫೇಲ್ ಆದ್ನಿ, ಪದೇ ಪದೇ ಹಿಂಗೆ ಆಗತೈತಿ ಅಂಥೇಳಿ. ಸೊ ಎಷ್ಟೋ ಜನರು ಹೆಂಗೆ ಅದಾರ ಅಂಥೇಳಿ ನೀವು ನೋಡ್ಬೇಕು. ಎಷ್ಟೇ ಏನಂತಾರೆ ಆಬ್ಸ್ಟಿಕಲ್ಸ್, ಅಡಿತಡಿಗಳು ಬಂದರೂ ಕೂಡ ಅವರು ಕಂಟಿನ್ಯೂಸ್ಲಿ ಪ್ರಯತ್ನ ಮಾಡ್ತಿರ್ತಾರೆ. ಯಾಕಂತಂದ್ರೆ ಅವ್ರಿಗೆ ಗೊತ್ತೈತಿ ಕನ್ಸಿಸ್ಟೆನ್ಸಿ ಅಂತಂದ್ರೆ ಏನು, ಒಟ್ಟು ಬಾಗಿಲ ಬಡಿತಾನೆ ಇರೋದು ಲೈಫ್ ಲಾಂಗ್. ಒಂದಿಲ್ಲ ಒಂದು ಬಾಗಿಲು ನಿಮ್ಗೆ ಓಪನ್ ಆಗ್ತೈತಿ. ಆದ್ರೆ ಅದು ಓಪನ್ ಆಗೋವರೆಗೂ ಬಡಿತಾ ಹೋಗ್ತಿರೋ ಇಲ್ಲೋ, ಅಂದ್ರೆ ವರ್ಕ್ ಮಾಡ್ತಾ ಹೋಗ್ತಿರೋ ಇಲ್ಲೋ, ಅದು ಬಹಳ ಇಂಪಾರ್ಟೆಂಟಾಗಿ. ಆಮೇಲೆ ಪ್ರತಿ ಸಾರಿ ವರ್ಕ್ ಮಾಡೋವಾಗಲೂ ಈಗ ಒಂದು ಎಕ್ಸಾಮ್ ಪ್ರಿಪೇರ್ ಆಗಿದ್ದೀರಿ, ಅಲ್ಲಿ ಫೇಲ್ ಆದ್ರಿ ಅಂತಂದ್ರೆ ಅಲ್ಲಿ ಯಾಕೆ ಫೇಲ್ ಆದ್ರಿ ಅಂತ ಕಲ್ತ್ಕೊಂಡು ಆ ತಪ್ಪುಗಳನ್ನು ಮುಂದಿನ ಎಕ್ಸಾಮ್ದೊಳಗೆ ಮಾಡಬಾರ್ದು, ಅಥವಾ ಮುಂದಿನ ಇಂಟರ್ವ್ಯೂ ಒಳಗೆ ಮಾಡಬಾರ್ದು. ಹಿಂಗೆ ಕೆಲವು ಸಿಂಪಲ್ ವಿಷಯಗಳು ಅದಾವು. ಸೊ ನೀವು ದಯವಿಟ್ಟು ಇವನ್ನೆಲ್ಲ ಫಾಲೋ ಮಾಡಿರಿ. ಲೆಟ್ ಸಿ ಟುಡೇಸ್ ಕ್ವಶನ್. ಓಕೆ. ಕ್ವಶನ್ ನಂಬರ್ 1 ಇಲ್ಲಿ ನೋಡ್ರಿ, ಮತ್ತು ಕೋಡಿಂಗ್ ಡಿಕೋಡಿಂಗ್ ಕಾನ್ಸೆಪ್ಟ್ ಅದೊಂದು ಐತಿ. ಬಸ್ಟ್ ಅನ್ನೋ ವರ್ಡಿಗೆ ಅವ್ರು ಏನು ಮಾಡಕತ್ತಾರು ಅಂತಂದ್ರೆ, ಬಸ್ಟ್ ಅನ್ನೋ ವರ್ಡಿಗೆ 80 ಅಂಥೇಳಿ ಇಂಥ ಕ್ವಶನ್ಸ್ಗಳ್ನ ನಮ್ಮ ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಕೂಡ ಮಾಡಿ ಹಾಕಕತ್ತೀನಿ. ಸೊ ನಿಮಗೆ ನಾ ಲಾಸ್ಟ್ ಟೈಮು ಹೇಳೀನಿ. ಆಮೇಲೆ ಇಂಥ ಕ್ವಶನ್ಸ್ಗಳ್ನ ನಾವು ನಮ್ಮ ಕೋರ್ಸ್ದಾಗ ಬಹಳಷ್ಟು ಸಾಲ್ವ್ ಮಾಡಿದ್ದೀವಿ. ಸೊ ನೀವು ನಮ್ಮ ಕೋರ್ಸ್ಗೂ ಕೂಡ ಸೇರ್ಕೋಬೋದು. ಮಿನಿಮಮ್ ಫೀಸ್ $499, ಬಹಳ ಲಿಮಿಟೆಡ್ ಪೀರಿಯಡ್ವರೆಗೂ. ಆಮೇಲೆ ನಾವು ಇದನ್ನು ಜಾಸ್ತಿ ಮಾಡೋರಿದ್ದೀವಿ. ಆಮೇಲೆ ಆಲ್ರೆಡಿ ಸಾಕಷ್ಟು ಹುಡುಗರು ಕಲಿತಾ ಇದ್ದಾರೆ ಕೂಡ. ಸೊ ನೀವು ನಮ್ಮನ್ನು ಏನು ಮಾಡಿರಿ, ನಮ್ಮ ಜೊತೆ ಕೈ ಸೇರಿಸ್ರಿ, ನಿಮಗೂ ಒಳ್ಳೆಯದಾಗ್ತೈತಿ. ಆಮೇಲೆ ನಮಗೂ ನಿಮಗೆ ಹೇಳ್ಕೊಟ್ಟಿದ್ದೀವಿ ಅನ್ನೋ ಹೆಮ್ಮೆ ಇರ್ತೈತಿ. ಓಕೆ. ಬಸ್ಟ್ 80 ಅಂತ ಅಂದಾನ. ಆಮೇಲೆ ಲೇಕ್ ಅನ್ನೋ ಶಬ್ದಕ್ಕೆ ಇವೇನು ಮಾಡಿದಾನು ಅಂತಂದ್ರೆ 29 ಅಂತ ಕೊಟ್ಟಾನ. ಆಮೇಲೆ ಇನ್ನೊಂದೇನು ವರ್ಸಟೈಲ್ ಅಂಥೇಳಿ ವರ್ಡ್ ಇದೆ. ಇದಕ್ಕೆ ಏನು ಹೊಂದತೈತಿ ಅಂಥೇಳಿ ಅವನು ನಮ್ಮನ್ನು ಕೇಳಕತ್ತಾನ, ನಾವು ಹೇಳ್ಬೇಕು. ಸೊ ಈಗ ನಾವು ಏನು ಮಾಡ್ಬೇಕು, ಫಸ್ಟ್ ಯಾವಾಗಲೂ ಈ ಬಸ್ಟ್ ಅನ್ನೋ ವರ್ಡಿಂದ 80 ಹೆಂಗೆ ಬಂತಂತೇಳಿ ನೋಡ್ಬೇಕು ನಾವು. ಓಕೆ. ಸೊ ಇದಕ್ಕೆ ನೀವು ಯಾವಾಗಲೂ ಒಂದು ಟ್ರಿಕ್ ಇದೆ, ನೆನ್ಪಿಟ್ಕೋರಿ. ಟ್ರಿಕ್ ಅನ್ನೋಕ್ಕಿಂತಲೂ ಫಾರ್ಮುಲಾ. ಕೋಡಿಂಗ್ ಕ್ವಶನ್ಸ್ ಮಾಡುವಾಗ ನಿಮ್ಗೆ ಈ ಅಲ್ಫಾಬೆಟ್ಗಳು ಇರ್ತಾವಲ್ಲ, A to Z, ಇವತ್ತರದ ಪೊಸಿಷನ್ ಗೊತ್ತಿರ್ಬೇಕು. ಅಂದರೆ A 1ನೇ ಪೊಸಿಷನ್, Z 26ನೇ ಪೊಸಿಷನ್, ಹಿಂಗೆ. ಸೊ ಈಗ ಎಲ್ಲನೂ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇಜೋಟಿ ಅಂಥೇಳಿ ಒಂದು ವರ್ಡ್ ನೆನ್ಪಿಟ್ಕೊ. ಇಜೋಟಿ ಈ ವರ್ಡ್ದ ಸೀಕ್ವೆನ್ಸ್ ಏನಪ್ಪ ಅಂತಂದ್ರೆ 5, 10, 15, 20, 25 ಅಂತಂದ್ರೆ ಅರ್ಥ ಏನು, Y 25th ಪೊಸಿಷನ್ ಇದೆ. ಇವು ಇಷ್ಟು ನೆನಪಿದ್ದು ಅಂದರೆ ನೀವು ಸ್ವಲ್ಪ ಮುಂದೆ ಹೋಗಿ ಇದನ್ನೇನು ಮಾಡ್ಬೋದು, ಕಂಡು ಹಿಡಿದು ಬಿಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಇಜೋಟಿ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೊಂಡು ನೋಡ್ರಿ, ಇದನ್ನು ಲೆಕ್ಕ ಹೆಂಗೆ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಬಿ ಎಷ್ಟನೇ ಲೆಟ್ರ್, ಬಿ ನೋಡ್ರಿ ಸೆಕೆಂಡ್ ಲೆಟ್ರ್, ಹೌದಾ. ಸೊ ಇದು ಪ್ಲಸ್ ಮಾಡಿರಿ. ಇದು ಹೆಂಗೆ 80 ಬರತೈತಿ ಅಂತಂದ್ರೆ ಇವತ್ತರ ಪೊಸಿಷನ್ಗಳನ್ನು ಸಮ್ ಮಾಡ್ಬೇಕು ನಾವು. ಓಕೆ. ಈಗ ನೋಡ್ರಿ, ಇಲ್ಲಿ ಏನೈತಿ, ಯು ಐತಿ. ಓಕೆ. ಯುದ್ ಗೊತ್ತಿಲ್ಲ, ಬಟ್ ನಿಮ್ಗೆ ಟೀದ್ ಗೊತ್ತೈತಲ್ಲ, ಟಿ ಎಷ್ಟ 20. ಸೊ ಇದೇನಾಗಬೇಕು, 21 ಆಗಬೇಕು. 21. ಇನ್ನು ಆರ್ ನೋಡ್ರಿ. ಸೊ ನಿಮ್ಗೀಗ ಆರದ್ದು ಗೊತ್ತಿಲ್ಲ. ಸೊ ಇಲ್ಲಿ ಯಾವ್ದು ಆರ್ಕ್ಕೆ ಹತ್ರ ಐತಿ, ಓ ಐತಿ. ಓ ಆದಮೇಲೆ ನೋಡ್ರಿ ಏನಾಗ್ತೈತಿ, MNOPQR. ಸೊ ಓದ್ದು ಎಷ್ಟೈತಿ, 15 ಇದೆ. ಆಮೇಲೆ ಇದೆಷ್ಟಾಗಬೇಕು, 16, 17, ಅಂದ್ರೆ ಇದೆಷ್ಟಾಗಬೇಕು, 18 ಆಗಬೇಕು. ಹಿಂಗೆ ನೀವೇನು ಮಾಡ್ಬೋದು, ಆರಾಮಾಗಿ
ಇನ್ನು ಎಸ್ ಆರ್ ಆದಮೇಲೆ ಎಸ್ ಬರತೈತಿ ಅಂತಂದ್ರೆ ಇದು 19 ಆಗಿರ್ಬೇಕು, ಇದು ಎಷ್ಟು ಆಗಬೇಕು 20 ಆಗಬೇಕು ಇವು ಥರದ್ದು. ಇವನ್ನೆಲ್ಲ ಸೇರಿಸಿದ್ರಿ ಅಂತಂದ್ರೆ ನಿಮ್ಗೆ ಎಷ್ಟು ಬರತೈತಿ 80 ಬರ್ತೈತೆ. ಸೊ ಅದೇ ಪ್ಯಾಟ್ರನ್ ಇಲ್ಲಿ ಫಾಲೋ ಆಗೈತೆ ರೀ. ಫಸ್ಟ್ ವರ್ಡಿಗೆ ಚೆಕ್ ಮಾಡಿದ್ದು, ಸೆಕೆಂಡ್ ವರ್ಡ್ಗೂ ನೀವು ಆರಾಮಾಗಿ ಚೆಕ್ ಮಾಡ್ಬೋದು. ಇದು 1 ಇದು ಎಷ್ಟು 5. ಸೊ ಈಗ ನಮ್ಗೆ ಎಲ್ ಬೇಕು. ಓಕೆ, ಎಲ್ ನೋಡ್ರೆ MNOP KL MN ಜೆ ಆದ್ಮೇಲೆ ಬರ್ತೈತಿ JKL. ಜೆದು ಎಷ್ಟು 10, ಇದೆಷ್ಟು 11, ಇದೆಷ್ಟು ಆಗಬೇಕು 12 ಆಗ್ಬೇಕು, ಅಂದರೆ ಇದು 12. ಸೊ ಇಷ್ಟೇ ರೀ. ಈಗ ಕೆದು ಎಷ್ಟು ಆಗ್ಬೇಕು ಇಲ್ಲಿ 11 ಆಗ್ಬೇಕು. ಸೊ 11 16 17 29. ಸೊ ಎಲ್ಲ A to Z ನೆನ್ಪಿಟ್ಕೋ ಅವಶ್ಯಕತೆ ಇಲ್ಲ, ಬಟ್ ಈಜೋಟೀರಿಯ ನಿಮ್ಗೆ ಏನಾಗಬೇಕು ಗೊತ್ತಿರ್ಬೇಕು, ಆರಾಮಾಗಿ ನೀವು ಹಿಡಿಬೋದು. ಇನ್ನು ವರ್ಸಟೈಲ್ಗೆ ಹೋಗೋನು. ಸೊ ಈಗ ನೋಡ್ರಿ ವರ್ಸಟೈಲ್ ಒಳಗೆ ಮೊದಲು ಗೊತ್ತಿರೋವೆಲ್ಲ ಬರೆದು ಬಿಡೋನು. ಇದೆಷ್ಟ 5. ಓಕೆ, ಆಮೇಲೆ ಇಲ್ಲೊಂದು ಇದೆ, ಅದ್ರದ್ದು ಕೂಡ ಎಷ್ಟು 5, ಅದ್ರದ್ದು ಕೂಡ ಎಷ್ಟು 5. ಆಮೇಲೆ ಏದು ಗೊತ್ತಿದೆ, ಅದರದ್ದು ಎಷ್ಟು 1. ಗೊತ್ತಿರೋವನ್ನೆಲ್ಲ ಬರ್ಕೊಂಡ್ಬಿಡೋನು. ಈಗ ಆರದ್ದು ನಮಗೆ ಎಲ್ಲಿ ಎಷ್ಟು ಬಂದಿತ್ತು 18. ಸೊ 6ದ್ದು 18 ಬರ್ಕೊಳ್ಳೋನು, ಹೌದಾ. ಆಮೇಲೆ ಎಸ್ ಎಷ್ಟು 19 ಬರ್ಕೊಂಡ್ಬಿಡೋನು. ಆಮೇಲೆ ಟಿ ಗೊತ್ತೈತೆ ನಮಗೆ 20. ಸೊ ಇದು ಆಯ್ತು. ಆಮೇಲೆ ಎಲ್ಲದನ್ನು ಗೊತ್ತೈತೆ ನೋಡ್ರಿ 12, ಇದು ಆಯ್ತು. ಇನ್ನು IEFGHIJ ಅಂತಂದ್ರೆ 5 9 ಆಗ್ಬೇಕು. 5 ಎಷ್ಟಾಗಬೇಕು 9 ಆಗ್ಬೇಕು. ಓಕೆ, ಇನ್ನೊಂದು ಯಾವುದಿಲ್ಲ ಐ ಆಯ್ತಾ. ಇನ್ನು ವಿದ್ರಿ. ಓಕೆ, UV ಟಿ ನೋಡ್ರಿ, ಟೀದು ಗೊತ್ತಿದೆ ನಿಮ್ಗೆ, ಟಿ ಎಷ್ಟು 20. TUV 22. ಇದು ಎಷ್ಟು ಬರಿಬೇಕು ನೀವು 22 ಬರಿಬೇಕು. ಸೊ ಇವನ್ನೆಲ್ಲ ನೀವು ಸೇರಿಸಿದ್ರಿ ಅಂದರೆ ಎಷ್ಟಾಗತೈತಿ ಅಂತ ನೋಡಬೇಕು. ಸೊ ನೋಡೋಣ ಇಲ್ಲಿ 1 6 11 19 28 30 39 41 ಅಂದ್ರೆ ಲಾಸ್ಟ್ ಡಿಜಿಟ್ 1 ಬರತೈತಿ. ಸೊ ನೋಡ್ರಿ, ಪೂರ್ತಿನ ಮಾಡೋಂಗಿಲ್ಲ, ಡೈರೆಕ್ಟ್ ಹೋಗಿ ಇದನ್ನು ಆನ್ಸರ್ ಮಾಡ್ತೀನಿ, ಹಿಡಿದ್ಬಿಟ್ಟು. ಯಾಕಂದ್ರೆ ಲಾಸ್ಟ್ ಡಿಜಿಟ್ 1 ಇರೋ ಆಪ್ಷನ್ ಇಲ್ಲಿ 9 ಇದೆ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಇಲ್ಲಿ ಏನಿದೆ 1 ಇದೆ. ಸೊ ಇದು ಡೆಫಿನೆಟ್ಲಿ ಆನ್ಸರ್. ನೀವು ಬೇಕಾದ್ರೆ ಇವನ್ನೆಲ್ಲ ಆ್ಯಡ್ ಮಾಡಿರಿ, ಅವಾಗ ನಿಮ್ಗೆ 111 ಬರ್ಬೇಕಿದು, ಹೌದಾ. ಈಗ ನೋಡ್ರೆ 1 2 4 5, ಆಮೇಲೆ 5 7 ಎಷ್ಟಾಯ್ತು 1 2 4 7 11. ಸೊ ಇಲ್ಲಿ ಎಷ್ಟಾಯ್ತು 11, ಆಮೇಲೆ ಇದು 1. ಸೊ ನೋಡ್ರಿ 2 and 11 ಬರ್ತದೆ. ಬೇಕಾದ್ರೆ ಇವನ್ನ ಆ್ಯಡ್ ಮಾಡಿ. ಸೊ ಹಿಂಗೆ ಪೂರ್ತಿ ಲೆಕ್ಕನೂ ಮಾಡೋದು ಅವಶ್ಯಕತೆ ಇರೋಂಗಿಲ್ಲ. ಕೆಲವೊಮ್ಮೆ ಆಪ್ಷನ್ಗಳ ಮೇಲೆ ಯಾವಾಗಲೂ ಏನಿರಬೇಕು ಗಮನ ಇರಬೇಕು. ಸೊ ಈ ಕ್ವಶನ್ ಒಳಗೆ ನೀವೇನು ಕಲ್ತ್ರಿ, ಇಜೋಟಿ ಬಗ್ಗೆ ಕಲ್ತ್ರಿ, ಹೆಂಗೆ ಇವನ್ನ ಡಿಕೋಡ್ ಮಾಡ್ಬೇಕಂತ ಕಲ್ತ್ರಿ. ಆಮೇಲೆ ಆಪ್ಷನನ್ನು ಎಲ್ಲ ಮಾಡ್ಕೊತ್ಕೊಂಡ್ರದೇ ಡೈರೆಕ್ಟಾಗಿ ಆನ್ಸರನ್ನು ಹಿಡಿಯೋ ಅಂಥದ್ದು ಕೂಡ ಏನು ಮಾಡಿದ್ರಿ ಕಲಿತ್ರಿ. ಅದಕ್ಕೆ ಲಾಸ್ಟ್ ಡಿಜಿಟನ್ನು ನೋಡ್ಕೊತಿರ್ಬೇಕು ಯಾವಾಗ. ಈಗ ಇಲ್ಲಿದೆಲ್ಲ ಇದು ನಂಬರ್ ಬೇಸ್ಡ್ ಫಿಗರ್ ಬೇಸ್ಡ್ ಕ್ವಶನ್. ನಾ ಹೇಳಿಲ್ರಿ ಇನ್ಫೋಸಿಸ್ದವ್ರಿಗೆ ಇಂಥವು ಭಾಳ ಇಷ್ಟ ಅವ್ರಿಗೆ. ಸೊ ಇಲ್ಲಿ ನೋಡ್ರಿ ಏನು ಪ್ಯಾಟ್ರನ್ ಇದೆ ಅಂಥೇಳಿ ನೀವು ಒಂಚೂರು ಅಬ್ಸರ್ವ್ ಮಾಡ್ರಿ ಇದನ್ನು. ಇಲ್ಲಿ 2 ನಂಬರ್ ಕೊಟ್ಟಾರ ಅವರು 25 16 ಅಂಥೇಳಿ. ಇವೆರಡೂ ನೀವು ಕುಡಿಸಿದ್ರಿ ಅಂತಂದ್ರೆ ಅದ್ರ ರಿಸಲ್ಟ್ ಇಲ್ಲಿ ಅಪೋಸಿಟ್ ಐತೆ ನೋಡ್ರಿ. ಇದ್ರ ಎಕ್ಸಾಕ್ಟ್ ಅಪೋಸಿಟ್ ಇಲ್ಲಿ 41. ಈಗ ನೋಡ್ರೆ ಈ 12ಕ್ಕೆ 36 ಸೇರಿಸಿದ್ರೆ 48 ಬರ್ತೈತೆ. ಅದರ ರಿಸಲ್ಟ್ ಇಲ್ಲಿ ಎಕ್ಸಾಕ್ಟ್ಲಿ ಅಪೋಸಿಟ್ ಇದೆ. ಅದರ ಅರ್ಥ ಏನು, ಇಲ್ಲಿರೋ ಸಂಖ್ಯೆಗಳನ್ನು ಕೂಡಿಸಿದ್ರೆ ಇದಕ್ಕೆ 46 ಬರ್ತೈತೆ. ಅದೇ ಇಲ್ಲಿ ಇರ್ಬೇಕು, ಇಲ್ಲಿ ಅಪೋಸಿಟ್ ಇಲ್ಲಿ ಇರ್ಬೇಕಿತ್ತದು. ಸೊ ಯಾವುದು 46 ಅಂದ್ರೆ ನಮ್ಮ ಆನ್ಸರ 46 ಇಲ್ಲಿ ಸರ್. ಓಕೆ, ಸೊ ಇಂಥ ಕ್ವಶನ್ಗಳು ನೀವು ಒಮ್ಮೆ ಹಿಂಗೆ ನೋಡಿದಾಗ ತಲೆ ಕೆಟ್ಬಿಡ್ತೈತೆ. ಸೊ ನೀವು ಯೋಚನೆ ಮಾಡಿರಿ, ಆ್ಯಡ್ ಮಾಡಿರಿ, ಸಬ್ಟ್ರ್ಯಾಕ್ಟ್ ಮಾಡಿರಿ, ಮಲ್ಟಿಪ್ಲೈ ಮಾಡಿರಿ, ಡಿವಿಷನ್ ಮಾಡಿರಿ, ಎದುರುಗಡೆ ಏನು ಬರ್ತಾಯಿದೆ, ಪಕ್ಕದಲ್ಲಿ ಏನಿದೆ, ಇಂಥದ್ದೆಲ್ಲ ನೀವೇನು ಮಾಡಬೇಕು ಹುಡುಕಬೇಕು. ಓಕೆ, ಸೊ 3ನೇ ಕ್ವಶನ್ ನೋಡೋಣ. ನೋಡ್ರಿ, ಈಗ ಲಾಜಿಕಲ್ ರೀಸನಿಂಗ್ ಅಂದರೆ ಡಿಸಿಷನ್ ಮೇಕಿಂಗ್ ಬಂತೀಗ. ಸೊ ಡಿಸಿಷನ್ ಮೇಕಿಂಗ್ ಕರೆಕ್ಟ್ ಡಿಸಿಷನ್ ತೊಗೊಳೋದು ಬಹಳ ಇಂಪಾರ್ಟೆಂಟು. ಓಕೆ, ರತನ್ ಟಾಟಾ ಹೇಳಿದ್ರು ಬಿಡ್ರಿ, ಏನು ರಾಂಗ್ ಡಿಸಿಷನ್ ತೊಗೊಂಡು ಅದನ್ನು ರೈಟ್ ಮಾಡಬೇಕು ಅಂಥೇಳಿ. ಬಟ್ ಅವ್ರು ರತನ್ ಟಾಟಾ. ಓಕೆ, ಸೊ ರತನ್ ಟಾಟಾಗೂ ಬೇರೆಯವರಿಗೂ ಡಿಫ್ರೆನ್ಸ್ ಇರ್ತೈತಿ. ಸೊ ನಾವು ಬೆಟ್ರ್ ಏನು ಮಾಡೋದು ಅಂತಂದ್ರೆ ಡಿಸಿಷನ್ ತೊಗೊಳ್ಳುವಾಗ ರೈಟ್ ತೊಗೊಳ್ಳೋದು. ಅದು ಎಸ್ಪೆಷಲಿ ಕಂಪ್ನಿ ಒಳಗೆ ನೀವು ರಾಂಗ್ ಡಿಸಿಷನ್ ತೊಗೊಂಡು ರೈಟ್ ಮಾಡಿ ನಾ ರತನ್ ಟಾಟಾ ಅವ್ರ ಥರ ಆಗ್ತೀನಿ ಅಂತಂದ್ರೆ ಮ್ಯಾನೇಜರ್ ನಿಮ್ಮನ್ನು ಬಡಿತಾನೆ ಹಿಡ್ಕೊಂಡು. ಸೊ ಹಂಗೆ ಮಾಡೋಕ್ಕಾಗಂಗಿಲ್ಲ. ಅಲ್ಲಿ ಸರಿಯಾದ ಆನ್ಸರನ್ನು ನಾವು ಸರಿಯಾದ ನಿರ್ಣಯವನ್ನು ಸರಿಯಾದ ಟೈಮ್ದಾಗ ತೊಗೋಬೇಕಾಗ್ತೈತಿ. ಸೊ ಈ ಕ್ವಶನ್ ನೋಡ್ರೆ ಏನಿದೆ, ಒಂದು ಬ್ಯಾಗ್ ಐತಂತ. ಸೊ ಹಿಂಗೊಂದು ಬ್ಯಾಗ್ ಇದೆ. ಓಕೆ, ಈ ಬ್ಯಾಗ್ ಒಳಗೆ ಇದು ಬ್ಯಾಗ್ ಅಂತ ಇದೇನು ಸರ್ ಇದು ಅಂತ ಕೇಳಿದರೆ ಇದು ಅದೇ ಏನರದ ಹಿಂಗೆ ಹಿಡಿಯೋದಿರ್ತೈತಲ್ಲ ಅದದು. ಓಕೆ, ಸೊ ಹೋಲ್ಡ್ ಮಾಡೋಕ್ಕಿದು. ಮತ್ತು ಸರ್ ಅದೇನು ರೀ ಅದೇನು ಬ್ಯಾಗ ಅಂತ ಅಂದ್ಬೇಡ್ರಿ. ಓಕೆ,
ಬ್ಯಾಗ್ ಕಂಟೇನ್ಸ್ ಬಾಲ್ಸ್ ಆಫ್ ಡಿಫ್ರೆಂಟ್ ಕಲರ್ಸ್ ಅಂಥೇಳಿ. ಸೊ ಒಂದು ವೈಟ್ ಬಾಲ್ ಇರ್ಬೋದ, ಆಮೇಲೆ ಇನ್ನೊಂದು ಯೆಲ್ಲೋ ಇರ್ಬೋದ, ಮತ್ತೊಂದು ಗ್ರೀನ್ ಇರ್ಬೋದ, ಹೌದಾ, ಆಮೇಲೆ ಮತ್ತು ಬೇರೆ ಬಾಲ್ಸು ಇರ್ಬೋದು. ಇಲ್ಲಿ ಈಗ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇರೋದ್ರಿಂದ ಬ್ಲ್ಯಾಕ್ ಬರ್ದ್ನಿ ಅಂತಂದ್ರೆ ಅದು ಬ್ಲ್ಯಾಕ್ ಆಗಿಬಿಡ್ತೈತಿ. ಸೊ ಬ್ಲ್ಯಾಕ್ ಆಯಿತು ಅಂತಂದ್ರೆ ನೀವೇನು ಮಾಡ್ತೀರಿ, ಬೈಯಾಕೆ ಶುರು ಮಾಡಿಬಿಡ್ತೀರಿ, ಏನು ಮರ ಕಾಣಿಸವತ್ತಂತೇಳಿ. ಹಿಂಗೆ ಬಾಲ್ಗಳು ಬೇರೆ ಬೇರೆ ಕಲರ್ದು ಅದಾವ ಅಂತ ಹೇಳತ್ತಾನ. ಸಾಕ್ರಿ, ಇಷ್ಟ ಬರ್ಕೊಳ್ಳೋನು. ಓಕೆ, ನೆಕ್ಸ್ಟ್ ಅದೊಂದು ಸ್ಟೇಟ್ಮೆಂಟ್ ಒನ್ ಹಂಗೆ ಹೇಳತೈತಿ. ಎರಡನೇ ಸ್ಟೇಟ್ಮೆಂಟ್ ಏನು ಹೇಳತೈತಿ, ದ ಕಲರ್ಸ್ ಆಫ್ ದ ಬಾಲ್ಸ್ ಇನ್ ದ ಬ್ಯಾಗ್ ಆರ್ ಎಟ್ ಲೀಸ್ಟ್ ಬ್ಲ್ಯಾಕ್, ವೈಟ್, ಬ್ಲೂ. ನೋಡ್ರಿ, ಈಗ ಬ್ಲ್ಯಾಕ್ ಬರೀಲೇಬೇಕು. ನಾ ಆ್ಯಕ್ಚುಲಿ ನಾವೇನು ಹೇಳಕತ್ತಾನು, ಬರೀಲೇಬೇಕಂತಲ್ಲ, ಬಟ್ ಬ್ಲ್ಯಾಕು ಐತೆ ಅಂತ ಹೇಳತ್ತ ನಾವು. ಅಂದ್ರೆ ಎಟ್ ಲೀಸ್ಟ್ ಅನ್ನೋ ಶಬ್ದ ಭಾಳ ಇಂಪಾರ್ಟೆಂಟ್ ರೀ. ಎಟ್ ಲೀಸ್ಟ್ ಅಂತಂದ್ರೆ ಏನು, ಬ್ಲ್ಯಾಕ್ ಕಂಪಲ್ಸರಿ ಇದೆ, ಇರಲೇಬೇಕಿದು. ಆಮೇಲೆ ವೈಟ್ ಕಂಪಲ್ಸರಿ ಇದೆ, ಉಳಿದಿರೋ ಕಲರ್ಗಳ ಬಗ್ಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಬೇರೆ ಡಿಫ್ರೆಂಟ್ ಕಲರ್ಸ್ ಅನ್ನತಾನ. ಬಟ್ ಇವು ಮೂರಂತೂ ಇದ್ದದಾವಂತ. ಬ್ಲೂ ಇವಂತೂ ಕಂಪಲ್ಸರಿ ಇವು 100% ಇವು ಪ್ರೆಸೆಂಟ್ ಅದಾವೆ ಈ ಬ್ಯಾಗ್ದಾಗ. ಓಕೆ, ಸೊ ನೆಕ್ಸ್ಟ್, ಬೇಸ್ಡ್ ಆನ್ ದ ಅಬೋವ್ ಗಿವನ್ ಸ್ಟೇಟ್ಮೆಂಟ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಕನ್ಕ್ಲೂಷನ್ಸ್ ಕ್ಯಾನ್ ಬಿ ಡ್ರಾನ್. ನೋಡ್ರಿ, ಡಿಸಿಷನ್ ತೊಗೋಬೇಕು ನೀವು ಈಗ ಇಲ್ಲಿ. ಸೊ ಏನು, ಮೊದಲನೇದು, ದ ಬ್ಯಾಗ್ ಡಸ್ ನಾಟ್ ಕಂಟೇನ್ ಆರೆಂಜ್ ಬಾಲ್ಸ್. ನೀವು ಫರ್ಮಾಗಿ ಹೇಳ್ಬೋದೇನು ಆರೆಂಜ್ ಬಾಲ್ಸ್ ಇಲ್ಲಪ್ಪ ಬ್ಯಾಗ್ದಾಗ ಅಂಥೇಳಿ ಹೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ಸ್ಟೇಟ್ಮೆಂಟ್ ಒನ್ ಹೇಳ್ತೈತಿ ದ ಬ್ಯಾಗ್ ಹ್ಯಾಸ್ ಡಿಫ್ರೆಂಟ್ ಕಲರ್ಸ್, ಬಾಲ್ಸ್ ಆಫ್ ಡಿಫ್ರೆಂಟ್ ಕಲರ್ಸ್ ಅಂಥೇಳಿ. ಸೊ ಹೀಗಾಗಿ ನೀವು ಇದನ್ನು ಆನ್ಸರ್ ಅಂತ ಸೆಲೆಕ್ಟ್ ಮಾಡೋಕ್ಕಾಗಂಗಿಲ್ಲ, ಇದನ್ನು ನೀವು ರಿಜೆಕ್ಟ್ ಮಾಡ್ಬೇಕು. ಇನ್ನು ಎರಡನೇ ಆಪ್ಷನ್ಗೆ ಹೋಗೋಣ, ದ ಬ್ಯಾಗ್ ಡಸ್ ನಾಟ್ ಕಂಟೇನ್ ಅ ಡಯಸ್. ಇದನ್ನು ನೀವು ಏನು ಮಾಡ್ಬೋದು, ರೈಟ್ ಮಾರ್ಕ್ ಹಾಕ್ಬೋದು. ಯಾಕಂತಂದ್ರೆ ಅವೇನು ಹೇಳಿದಾನು, ಬ್ಯಾಗ್ ಕಂಟೇನ್ಸ್ ಬಾಲ್ಸ್ ಅಂತ ಹೇಳಿದಾನೆ. ಇಲ್ಲೇನತಾನು, ಬ್ಯಾಗ್ ಡಸ್ ನಾಟ್ ಕಂಟೇನ್ ಡೈಸ್ ಅನ್ನತಾನ. ಅಂದರೆ ಇದು ಕರೆಕ್ಟ್ ಇದೆ, ಹೌದಾ. ಬ್ಯಾಗಲ್ಲಿ ಡೈಸ್ ಇಲ್ಲ, ಅದಕ್ಕೂ ಆಮೇಲೆ ಸ್ಟೇಟ್ಮೆಂಟ್ ಒನ್ಗೂ ಮ್ಯಾಚ್ ಆಗತೈತಿ. ಬ್ಯಾಗ್ ಹ್ಯಾಸ್ ಓನ್ಲಿ ಬಾಲ್ಸ್ ಅನ್ನೋದು. ಓಕೆ, ಆಮೇಲೆ ಬ್ಯಾಗ್ ಕಂಟೇನ್ಸ್ ಅ ರೆಡ್ ಬಾಲ್. ಇದನ್ನು ನೀವು ಫರ್ಮಾಗಿ ಏನು ಮಾಡೋಕ್ಕಾಗಂಗಿಲ್ಲ, ಹೇಳೋಕ್ಕಾಗಂಗಿಲ್ಲ. ಡಿಫ್ರೆಂಟ್ ಕಲರ್ಸ್ ಅಂತೂ ಅದಾವೆ. ಓಕೆ, ಒಂದು. ಎರಡನೇದು ಕಂಪಲ್ಸರಿ ಬ್ಲ್ಯಾಕ್, ವೈಟ್, ಬ್ಲೂ ಅಂತೂ ಅದಾವೆ. ರೆಡ್ ಬಗ್ಗೆ ಏನಾಗಿಲ್ಲ, ಮೆನ್ಷನ್ ಆಗಿಲ್ಲ. ಇದನ್ನು ನೀವು ರಿಜೆಕ್ಟ ಮಾಡ್ಬೇಕು. ನನ್ ಆಫ್ ದ ಅನ್ನೋದು ಕೂಡ ಏನಾಗ್ತೈತಿ, ರಿಜೆಕ್ಟ್ ಆಗಿ. ಸೊ ಇಲ್ಲಿ ಸರಿಯಾದ ನಿರ್ಣಯ ನೀವು ತೊಗೋಬೇಕು. ಸರಿಯಾದ ಸಿಚುವೇಶನ್ ಅಥವಾ ಸರಿಯಾದ ಉತ್ತರ ಯಾವುದಂದ್ರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಮಾಡೋಣ, ನಾಲ್ಕನೇದ. ಇದು ಬಹಳ ಚಂದ ಐತಿ ಲೆಕ್ಕ, ಇದನ್ನು ಅರ್ಥ ಮಾಡ್ಕೊಡು. ಇಲ್ಲಿ ಏನು ನೋಡ್ರಿ, ಇಲ್ಲಿಯೂ ಕಾನ್ಸೆಪ್ಟ್ ಮಿಕ್ಸ್ ಆಗಿದಾವೆ. ಸೊ ಹಿಂದಿನ ವಿಡಿಯೋ ಒಳಗೂ ನಾನು ನಿಮಗೆ ಒಂದು ಮಿಕ್ಸ್ಡ್ ಕಾನ್ಸೆಪ್ಟ್ ಡೇಟಾ ಸಫಿಷಿಯನ್ಸಿ, ಪ್ರೊಬ್ಯಾಬಿಲಿಟಿ, ರೀಸನಿಂಗ್ ತಂದಿದ್ನಿ. ಇಲ್ಲಿಯೂ ಕೂಡ ನಿಮ್ಗೆ ಅದೇ ಥರದ ಕಾನ್ಸೆಪ್ಟ್ ಸಿಗ್ತೈತಿ. ಇಲ್ಲಿ ಏನೈತಿ ಗೊತ್ತೈತಿ ಅಂದ್ರೆ, ಬ್ಲಡ್ ರಿಲೇಷನ್ ಐತಿ. ಅಂದ್ರೆ ರಿಲೇಟ್ ಮಾಡತ್ತಾರ. ಈಗ ಹೆಂಗೆ ನಾನು, ನಮ್ಮ ಫಾದರ್, ಆಮೇಲೆ ನಮ್ಮ ಅಜ್ಜಿ, ಸೊ ನಮ್ಮ ಗ್ರ್ಯಾಂಡ್ ಮದರ್, ಐ ಕಾಲ್ ಮೈ ಅಜ್ಜಿ ಆಸ್ ಅ ಗ್ರ್ಯಾಂಡ್ ಮದರ್. ಸೊ ಕನೆಕ್ಟೆಡ್, ಬ್ಲಡ್ ರಿಲೇಷನ್, ಆ ಕಾನ್ಸೆಪ್ಟ್ ಇದೆ. ಎರಡನೇದಿಲ್ಲಿ ಡೇಟಾ ಸಫಿಷಿಯನ್ಸಿನೂ ಇದೆ. ಯಾಕಂದ್ರೆ ಸ್ಟೇಟ್ಮೆಂಟ್ಗಳು ಕೊಟ್ಟಾನಲ್ರಿ, ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಟಾಗ ಅದು ಡೇಟಾ ಸಫಿಷಿಯನ್ಸಿನೇ ಇರ್ತೈತೆ ಆ್ಯಕ್ಚುಲಿ. ಈಗ ಮ್ಯಾಲಿಂದನೂ ಇದು ಡೇಟಾ ಸಫಿಷಿಯನ್ಸಿ ಇದೆ, ಆಮೇಲೆ ರೀಸನಿಂಗ್ ಟೈಪ್ ಇದೆ, ಇದು ಡಿಸಿಷನ್ ಮೇಕಿಂಗ್ ಇತ್ತಿದು. ಸೊ ಹೀಗೆಲ್ಲ ನೀವು ಪ್ರತಿ ಸರಿ ಕ್ವಶನ್ ಓದೋವಾಗ ಅಥವಾ ಕ್ವಶನ್ ಮಾಡೋವಾಗ, ಪ್ರಾಕ್ಟೀಸ್ ಮಾಡೋವಾಗ ಯೋಚನೆ ಮಾಡಿರಿ, ಇದು ಯಾವ ಕಾನ್ಸೆಪ್ಟ, ಈ ಥರ ಪ್ರಶ್ನೆ ಹೆಂಗೆ ಟ್ಯಾಕಲ್ ಮಾಡೋದು, ಇದು ರಿಯಲ್ ಲೈಫ್ ಸಿಚುವೇಶನ್ ಆಗಿದ್ರೆ ನಾ ಅದಕ್ಕೆ ಹೆಂಗೆ ಆನ್ಸರ್ ಮಾಡ್ತಿದ್ನಿ. ಓಕೆ, ಈಗ ಇಲ್ಲಿ ಬ್ಯಾಗದು ಹೇಳಿದ, ಯಾಕೆ ಈ ಚಿತ್ರ ಬರ್ದ್ನಿ, ಸುಮ್ಮ ಟೈಮ್ ಪಾಸಿಗೆ ಬರ್ದಿಲ್ರಿ, ಅಥವಾ ನಂಗೆ ಚಿತ್ರ ಬರೆಯೋಕೆ ಬರ್ತೈತಿ ಅಂತ ತೋರ್ಸಕ್ಕೆ ಬರ್ದಿಲ್ಲ. ಅದು ನಾ ಏನು ಟ್ರೈ ಮಾಡತ್ತೀನಿ ಅಂತಂದ್ರೆ, ಆ ಬ್ಯಾಗ್ ನಂದಪ್ಪ, ಆ ಬ್ಯಾಗ್ ಒಳಗೆ ನಾ ಬೇರೆ ಬೇರೆ ಕಲರ್ಸ್ದು ಬಾಲ್ ಹಾಕಿದ್ದೀನಿ. ಸೊ ಈಗ ನಾ ಇದಕ್ಕೆ ಹೆಂಗೆ ಇಲ್ಲಿ ಸರಿಯಾದ ಉತ್ತರ ಕಂಡು ಹಿಡೀಲಿ ಅಂಥೇಳಿ ಒಂದು ಥಿಂಕಿಂಗ್. ಅಂದ್ರೆ ಐ ಬಿಕಮ್ ಅ ಕ್ಯಾರೆಕ್ಟರ್. ಓಕೆ, ನೀವು ಯಾವಾಗ ಇದೊಂದು ಮೂವಿ ರೀ, ಕ್ವಶನ್ಸ್ ಬಿಡಿಸೋದು, ಎಕ್ಸಾಮ್ ಅನ್ನೋದು ಒಂದು ಮೂವಿ ಅಥವಾ ಅದೊಂದು ವಾರ ಅಂತ ಹೇಳಿನ. ಸೊ ಅದ್ರ ಒಳಗೆ ಹೋರಾಡ್ತಿರೋರು ಯಾರು, ಅಥವಾ ಮೇನ್ ರೋಲ್ದಾಗಿರೋರು ಯಾರು, ನೀವು. ಆಮೇಲೆ ನಿಮ್ಮಂಥವ್ರು ಇನ್ನೂ ಪಕ್ಕದಲ್ಲಿ ಕುಂತವ್ರು, ಅವ್ರ ಬಗ್ಗೆ ಬಿಡ್ರಿ, ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿರಿ. ಸೊ ಹೌ ವಿಲ್ ಯು ಬಿಕಮ್ ಅ ಕ್ಯಾರೆಕ್ಟರ್ ಆ್ಯಂಡ್ ಟ್ಯಾಕಲ್ ದ, ದಿಸ್ ಇಸ್ ವೆರಿ ವೆರಿ. ಸೊ ಇಂಥವೆಲ್ಲನೂ ಭಾಳ ಸೀರಿಯಸ್ ತೊಗೋರಿ. ಇವನ್ನೆಲ್ಲ ಇನ್ನೊಪ್ಪ ಏನೋ ಒಂದು ಹೇಳತ್ತಾರ ಬಿಡು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಇವೆಲ್ಲ ನೀವು ಪ್ರತಿ ಸಾರಿ ವರ್ಡ್ ಪ್ರಾಬ್ಲಮ್ಸ್ ಬಿಡಿಸೋವಾಗ, ಯಾವುದೇ ಪ್ರಾಬ್ಲಮ್ ಬಿಡಿಸ್ರಿ ಮ್ಯಾಥಮೆಟಿಕ್ಸ್ ಒಳಗೆ, ನೀವೇನು ಮಾಡಿರಿ, ಆ ಪ್ರಾಬ್ಲಮ್ ನಿಮ್ಮ ರಿಯಲ್ ಲೈಫ್ ಒಳಗೆ ಬಂದೈತಿ, ಇನ್ನು ಅದನ್ನು ಹೆಂಗೆ ಟ್ಯಾಕಲ್ ಮಾಡಿ, ಅದನ್ನು ಹೆಂಗೆ ನೀವು ಸಾಲ್ವ್ ಮಾಡ್ಬೋದು ಅಂಥೇಳಿ, ಅವಾಗ ನಿಮ್ದು ಅರ್ಧ ಕೆಲಸ ಆಗಿ ಹೋಗಿಬಿಡ್ತೈತಿ. ಈ ಕ್ವಶನ್ ನೋಡ್ರಿ ಏನೈತೆ ಅಂದ್ರೆ, ಖೇತ್
ಹ್ಯಾಸ್ ಅ ಫೋಟೋ ಆಫ್ ಅ ವುಮನ್ ಆನ್ ಹೀಸ್ ವಾಲ್. ಕೇತನ ಒಬ್ಬ ಹುಡುಗ ಅದಾನ್ರಿ. ಓಕೆ, ಸೊ ಅವನ ರೂಮ್ ಒಳಗೆ ಅವನೊಂದು ಏನು ಮಾಡಿದಾನು, ಫೋಟೋ ಹಾಕಿದಾನೆ ಹಿಂಗೆ ವಾಲ್ ಮೇಲೆ. ಅಲ್ಲಿ ಆ ಫೋಟೋದಾಗ ಒಬ್ಬರು ಲೇಡಿ ಅದಾರ. ಈ ಕೇತನ್ ಅವ್ರು ನೀವೇ ಅನ್ಕೊಡ್ರಿ, ನೀವೇ. ಓಕೆ, ಸೊ ನೀವು ನಿಮ್ಮ ರೂಮ್ನಾಗ ಒಂದು ಫೋಟೋ ಹಾಕಿದ್ದೀರಿ. ಆ ಫೋಟೋ ಓದೋಗ ಯಾರದಾರು ಒಬ್ಬರು ಲೇಡಿ ಅದಾರ, ಒಬ್ರದ್ದು ಐತಿ ಅದು ಫೋಟೋ. ಓಕೆ, ಈ ಫ್ಯಾಮಿಲಿ ಫೋಟೋಗಳೆಲ್ಲ ಇರ್ತಾವಲ್ಲ ಹಂಗೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನೀಡೆಡ್ ಟು ಡಿಟರ್ಮೈನ್ ಹೌ ದ ವುಮೆನ್ ಈಸ್ ರಿಲೇಟೆಡ್. ಅಂದರೆ ನೀವೇನು ಹೇಳಬೇಕು, ನಿಮಗೆ ಈ ವುಮೆನ್ಗೆ ಏನು ರಿಲೇಷನ್ ಐತಿ, ಅದಕ್ಕೆ ಹೇಳ ಬ್ಲಡ್ ರಿಲೇಷನ್ ಕಾನ್ಸೆಪ್ಟ್ ಅಂತ. ಓಕೆ, ಡೇಟಾ ಸಫಿಷಿಯನ್ಸಿ ಪ್ಲಸ್ ಬ್ಲಡ್ ರಿಲೇಷನ್ ಅಂತ ಹೇಳ್ಬೇಕು ನೀವು. ಅದಕ್ಕೆ ಅವ್ರು ಏನು ಮಾಡತ್ತಾರು, ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ನಿಮಗೆ ಕೊಟ್ಟು ಹೆಲ್ಪ್ ಮಾಡಾಕತ್ತಾರೆ. ಈಗ ಅವ್ರು ಏನು ಹೇಳತ್ತಾರು, ದ ವುಮೆನ್ ಇನ್ ದ ಫೋಟೋಗ್ರಾಫ್. ನೋಡ್ರಿ, ವುಮೆನ್ ಇನ್ ದ ಫೋಟೋಗ್ರಾಫ್ ಈಸ್ ದಿ ಓನ್ಲಿ ಡಾಟರ್. ಅಂದರೆ ಓನ್ಲಿ ಡಾಟರ್ ಅಂದ್ರೆ ಅರ್ಥ ಮಾಡ್ಕೋರಿ, ಒಂದೊಂದು ಶಬ್ದನೂ ಇಂಪಾರ್ಟೆಂಟ ಇಂಥ ಕ್ವಶನ್ ಒಳಗೆ. ಓನ್ಲಿ ಡಾಟರ್ ಅಂತಂದ್ರೆ ಒಬ್ಬಳ ಮಗಳು. ಅದರ ಅರ್ಥ ಆ ಪ್ಯಾರೆಂಟ್ಸಿಗೆ, ಅಂದರೆ ಈ ಲೇಡಿ ಏನು ಯಾರು ಮಗಳದಾಳಲ್ಲ ಅವ್ರಿಗಿನ್ನು ಉಳಿದವರು ಗಂಡು ಮಕ್ಕಳನ್ನ ಇರ್ತಾರೆ. ಈಕೆ ಒಬ್ಬಕ್ಕೆ ರೀ ಓನ್ಲಿ ಡಾಟರ್ ಅಂತಂದ್ರೆ ಓನ್ಲಿ ಗರ್ಲ್ ಚೈಲ್ಡ್. ಇದನ್ನು ಬಹಳ ಇಂಪಾರ್ಟೆಂಟ್ ಇದು. ಓನ್ಲಿ ಡಾಟರ್ ಅಂತಂದ್ರೆ ನೀವು ಏನಂತ ಹೇಳಿ ಬಹಳ ಚಂದ ಅರ್ಥ ಮಾಡ್ಕೋಬೇಕು. ಅಂತಂದ್ರೆ ಅವ್ರಿಗೆ ಈಕಿಗಿನ್ನೇನು ಯಾರು ಇರ್ಬೋದು, ಇನ್ನು ಬ್ರದರ್ಸ್ ಇರ್ಬೋದು ಅಷ್ಟೆ, ಸಿಸ್ಟರ್ಸ್ ಯಾರೂ ಇಲ್ಲ. ಶಿ ಹ್ಯಾಸ್ ಬ್ರದರ್ಸ್, ಶಿ ಡೋಂಟ್ ಹ್ಯಾವ್ ಸಿಸ್ಟರ್ಸ್ ಬಿಕಾಸ್ ಶಿ ಈಸ್ ದ ಓನ್ಲಿ ಡಾಟರ್. ಇದು ಇಂಪಾರ್ಟೆಂಟ್. ಸೊ ಓನ್ಲಿ ಡಾಟರ್ ಆಫ್ ಕೇತ್ಸ್. ಕೇತ್ಸ್ ಅಂದರೆ ಯಾರ, ನೀವು, ನಿಮ್ಮ ಪ್ಯಾಟ್ರನಲ್ ಗ್ರ್ಯಾಂಡ್ ಮದರ್. ನಿಮ್ಮ ಪ್ಯಾಟ್ರನಲ್ ಗ್ರ್ಯಾಂಡ್ ಮದರ್ಗೆ ಇರೋವಂಥ ಒಬ್ಬಳ ಮಗಳಿಕ್ಕಿ. ಸೊ ನಿಮ್ಮ ಪ್ಯಾಟ್ರನಲ್ ಗ್ರ್ಯಾಂಡ್ ಮದರ್ ಅಂದರೆ ಯಾರು? ಪ್ಯಾಟ್ರನಲ್ ಅಂತಂದರೆ ಅರ್ಥ ಏನು? ಪ್ಯಾಟ್ರನಲ್ ಅನ್ನೋ ಎರಡು ಶಬ್ದ ಅದಾವೆ. ಪ್ಯಾಟ್ರನಲ್ ಅಂತಂದ್ರೆ ಫಾದರ್ ಕಡೆಯಿಂದ ಬರೆಯೋದು. ಸೊ ಈಗ ಇಲ್ಲಿ ನೀವು ಅದೇ ರೀ, ನೀವು, ನಿಮ್ಮ ಮ್ಯಾಲೆ ಯಾರು ಇರ್ತಾರೋ ಪ್ಯಾಟ್ರನಲ್ ಅಂತಂದ್ರೆ ನಿಮ್ಮ ಫಾದರ್. ಹೌದಾ? ಆ ಫಾದರ್ದ ಮದರ್ ಬಗ್ಗೆ ಮಾತಾಡತ್ತಾರ್ರಿ ಇವ್ರು. ಪ್ಯಾಟ್ರನಲ್ ಏನಂದ್ರು ಗ್ರ್ಯಾಂಡ್ ಮದರ್ ಅಂತಂದರು, ಫಾದರ್ ಮದರ್ ಬಗ್ಗೆ ಅಂದರೆ ನಿಮ್ಮ ಅಜ್ಜಿ ಬಗ್ಗೆ. ಸೊ ಅಜ್ಜಿಯ ಮಗಳು ಯಾರಾದರೂ ಸ್ಟೇಟ್ಮೆಂಟ್ 1 ಪ್ರಕಾರ ಹಿಂಗೆ ಡಿಕೋಡ್ ಮಾಡ್ಬೇಕು. ಸ್ಟೇಟ್ಮೆಂಟ್ 1 ಪ್ರಕಾರ ನಿಮ್ಮ ಅಜ್ಜಿ ಮಗಳಾದರು. ಸೊ ಈಗ ಇಲ್ಲಿಂದ ಇನ್ನೊಂದು ಕನ್ಕ್ಲೂಷನ್ ಬರಿಬೋದು ನೀವು, ನಿಮ್ಮ ಅಜ್ಜಿ ಮಗಳ. ಸೊ ನಿಮ್ಮ ಫಾದರ್ಗೆ ಏನಾಗ್ಬೇಕು ಅವರು? ನಿಮ್ಮ ಫಾದರ್ಗೆ ತಂಗಿ ಅಥವಾ ಅಕ್ಕ. ಯಾಕಂದ್ರೆ ಒಬ್ಬಳ ಮಗಳದಾಳಕ್ಕಿ. ಓಕೆ, ತಂಗಿನೂ ಆಗಿರ್ಬೋದು ಅಥವಾ ಅಕ್ಕೂ ಆಗಿರ್ಬೋದು. ಗೊತ್ತಾಯ್ತಾ? ಇದು ಇಷ್ಟು ಗೊತ್ತಾಯ್ತು ನಮಗೆ ಸ್ಟೇಟ್ಮೆಂಟ್ 1 ಅಂದರೆ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಫಾದರ್ ಆಫ್ ಅ ವುಮನ್ ಇನ್ ದ ಫೋಟೋಗ್ರಾಫ್. ಈ ಫೋಟೋಗ್ರಾಫ್ ಒಳಗಿರುವಂಥ ಲೇಡಿ ಏನಿದಾರಲ್ಲ ಅವ್ರ ಫಾದರು ಕೇತ್ಸ್ ಪ್ಯಾಟ್ರನಲ್ ಗ್ರ್ಯಾಂಡ್ ಫಾದರ್. ಅಂದ್ರೆ ನೀವು, ಕೇತ್ ಅಂತಂದ್ರೆ ನೀವೇ ಅಲ್ಲ, ಬೇಕಾದ್ರೆ ಕೇತ್ ಅಂತ ಬರೆಯೋಣ ಸರಿ. ಇಲ್ಲೇನು ಇಲ್ಲಿ ಫಾದರ್ ಅಂದ್ರೆ ಪ್ಯಾಟ್ರನಲ್ ಗ್ರ್ಯಾಂಡ್ ಫಾದರ್ ಅಂತಂದ್ರೆ ನಿಮ್ಮ ಫಾದರ್. ಸೊ ಈ ಲೇಡಿ ಏನಾಗಬೇಕು? ದ ಫಾದರ್ ಆಫ್ ದ ವುಮೆನ್ ಅಂತಂದ್ರೆ ಈ ಫಾದರ್ಗೆ ಈ ಲೇಡಿ ಏನಾದರೂ ಇವ್ರೇನು ಅಜ್ಜಿ ಮಗಳಿದ್ರಲ್ಲ ಅವ್ರೇನಾದರೂ ಡಾಟರ್ ಆದ್ರೆ ಅಂದ್ರೆ ನಿಮ್ಮ ಫಾದರ್ಗೆ ಏನಾದರೂ ಅವರ ಸಿಸ್ಟರ್ ಆದ್ರೆ ಅಂದ್ರೆ ಅಜ್ಜಿಯ ಮಗಳು ಅಂತ ಬರತೈತಿ. ಸ್ಟೇಟ್ಮೆಂಟ್ 2 ಅಜ್ಜನ ಮಗಳು ಅಂಥೇಳಿ ಬರತೈತಿ. ಅಜ್ಜನ ಮಗಳು. ನಿಮ್ಮ ಫಾದರ್ಗೆ ಏನಾಗ್ಬೇಕು? ಇಲ್ಲೂ ಕೂಡ ನಿಮ್ಮ ಫಾದರ್ಗೆ ಸಿಸ್ಟ್ರನ ಆಗ್ಬೇಕು ಅವ್ರು. ಹೌದಾ? ಸೊ ಫಾದರ್ಸ್ ಸಿಸ್ಟರ್. ಈಗ ನಿಮ್ಮ ಫಾದರ್ ಸಿಸ್ಟರ್ ಏನಾಗ್ತದೆ ನಿಮ್ಗೆ ಗೊತ್ತಾಗಿಬಿಡ್ತೈತಿ. ಸೊ ಇಲ್ಲಿ ಏನಾಯ್ತು ನಿಮ್ಗೆ ಆನ್ಸರಿಗೆ, ನೀವು ಅವರಿಗೆ ಏನಂತೀರಿ? ಅತ್ತಿ ಅಂತೀರಿ. ಹೌದಾ? ನಿಮ್ಮ ಫಾದರ್ ತಂಗಿ ಅಥವಾ ಅಕ್ಕ ಅಂದ್ರೆ ಅತ್ತಿ, ಏನೋ ಒಂದು ಇಂಗ್ಲೀಷ್ ಒಳಗೆ ಆಂಟ್ ಅಂತಾರೋ. ಸೊ ನೀವು ಕನ್ಕ್ಲೂಡ್ ಮಾಡಿದ್ರಿ ಅಂದ್ರೆ ಒಟ್ಟೇನ ನಿಮ್ಗೆ ಆನ್ಸರ್ ಗೊತ್ತಾತು. ಹೆಂಗೆ ಆನ್ಸರ್ ಗೊತ್ತಾಯ್ತು? ಸ್ಟೇಟ್ಮೆಂಟ್ 1 ಕೂಡ ಹೆಲ್ಪ್ ಮಾಡಿತು, ಸ್ಟೇಟ್ಮೆಂಟ್ 2 ಕೂಡ ಹೆಲ್ಪ್ ಮಾಡಿ, ಎರಡರಿಂದನೂ ಆನ್ಸರ್ ಬರತ್ತಿತ್ತು. ಸೊ ಬರೀ ಸ್ಟೇಟ್ಮೆಂಟ್ 1 ಆನ್ಸರ್ ಬಂತೇನೋ? ಡೆಫಿನೆಟ್ಲಿ ಬಂತು. ಬರೀ ಸ್ಟೇಟ್ಮೆಂಟ್ 2 ನೀವು ಆನ್ಸರ್ ಕಂಡು ಹಿಡಿಬೋದಿತ್ತೇನೋ? ಡೆಫಿನೆಟ್ಲಿ ಕಂಡು ಹಿಡಿಬೋದಿತ್ತು. ಅಂದ್ರೆ ಸ್ಟೇಟ್ಮೆಂಟ್ 1 ಅಲೋನ್ ಕೂಡ ಸಾಕಿತ್ತು, ಅಥವಾ ಸ್ಟೇಟ್ಮೆಂಟ್ 2 ಅಲೋನ್ ಕೂಡ ಏನಾಗಿತ್ತು? ಸಾಕಿತ್ತು. ಸೊ ಇಲ್ಲಿ ಹೋಗಿ ಸರಿಯಾದ ಉತ್ತರ ಯಾವುದಂತ ನೋಡೋಣ. ಆಪ್ಷನ್ ಓದೋಣ. ಸ್ಟೇಟ್ಮೆಂಟ್ ಅಲೋನ್ ಈಸ್ ಸಫಿಷಿಯಂಟ್ ಬಟ್ ಸ್ಟೇಟ್ಮೆಂಟ್ 2 ಅಲೋನ್ ಈಸ್ ನಾಟ್ ಸಫಿಷಿಯಂಟ್. ಸ್ಟೇಟ್ಮೆಂಟ್ ಅಲೋನ್ ಈಸ್ ಸಫಿಷಿಯಂಟ್ ಅನ್ನೋದು ಸರಿ ಇದೆ, ಬಟ್ ನಾಟ್ ಇಲ್ಲಿದೆ ಅಲ್ಲ, ಇದು ತಪ್ಪಾಯಿತು. ಹಿಂಗಾಗಿ ಇದನ್ನು ರಿಜೆಕ್ಟ್ ಮಾಡಿಬಿಡ್ರಿ.
ಇನ್ನು ಸ್ಟೇಟ್ಮೆಂಟ್ 2 ಅಲೋನ್ ಈಸ್ ಸಫಿಷಿಯಂಟ್ ಬಟ್ S1 ಅಲೋನ್ ಈಸ್ ನಾಟ್ ಸಫಿಷಿಯಂಟ್, ಇದನ್ನು ರಿಜೆಕ್ಟ್ ಮಾಡಿ. ಈಚ್ ಸ್ಟೇಟ್ಮೆಂಟ್ ಅಲೋನ್ ಈಸ್ ಸಫಿಷಿಯಂಟ್, ಇದು ಸರಿ ಆಗ್ಬೇಕು. ಈಚ್ ಸ್ಟೇಟ್ಮೆಂಟ್ ಅಂತಂದ್ರೇನ, ಇದರಿಂದನೂ ಉತ್ತರ ಬರತ್ತಿತ್ತು, ಇದರಿಂದನೂ ಉತ್ತರ ಬರತ್ತಿತ್ತು. ಓಕೆ, ಸೊ ಬೋತ್ ಸ್ಟೇಟ್ಮೆಂಟ್ ಟುಗೆದರ್ ಬೇಕಾಗಿಲ್ಲ. ಟುಗೆದರ್ ಅಂತಂದ್ರೆ ನಾವು ಇವನ್ನ ಎರಡು ಕಂಬೈನ್ ಮಾಡಿದಾಗ ಆನ್ಸರ್ ಸಿಗುವಂಥದ್ದು. ಸೊ ಈ ಪ್ರಶ್ನೆಗೆ ನಿಮ್ಗೆ ಚೆಂದಂಗೆ ಉತ್ತರ ಗೊತ್ತಾತ ಅನ್ಕೊತೀನಿ. ಇದು ನಾ ಭಾಳ ಎಂಜಾಯ್ ಮಾಡಿದ್ನಿ, ಸೊ ನೀವು ಎಂಜಾಯ್ ಮಾಡಿದ್ದೀರಿ ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲೊಂದು ಕ್ವಶನ್ ಇದೆ, ಇದು ಸಿಲಾಜಿಸಮ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಬರ್ತೈತಿ. ಸಿಲಾಜಿಸಮ್ಗೆ ಕನ್ನಡದೊಳಗೆ ಏನಂತಾರಂದ್ರೆ ತಾರ್ಕಿಕ ವಿವೇಚನೆ, ಇಂಥವೆಲ್ಲ ಕೆಲವೊಂದು ಹೆವಿ ಶಬ್ದಗಳದಾವೆ. ಓಕೆ, ಅಂದ್ರೆ ನೀವು ಇದು ಮತ್ತು ನೀವು ಲಾಜಿಕಲಿ ಎಷ್ಟು ಚಂದ ಥಿಂಕ್ ಮಾಡ್ತೀರಿ, ಆಮೇಲೆ ಒಂದು ಅದ್ಭುತವಾದಂಥ ಸೊಲ್ಯೂಷನ್ಗೆ ನೀವು ಪ್ರಾಬ್ಲಮ್ ಸ್ಟೇಟ್ಮೆಂಟಿಂದ ಒಂದು ಅದ್ಭುತವಾದಂಥ ಸೊಲ್ಯೂಷನ್ಗೆ ಹೆಂಗೆ ಬರ್ತೀರಿ ಅಂತ ನೋಡ್ರಿ. ಇಷ್ಟೆಲ್ಲ ಅವರು ಒಂದು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಕೊಟ್ಟು ಕಂಪ್ನಿಯವ್ರು ನಿಮ್ಮ ಕಡೆಯಿಂದ ತಿಳ್ಕೊತಿರ್ತಾರವ್ರು. ಯಾಕಂತಂದ್ರೆ ನಾಳೆ ನೀವು ಪ್ರಾಜೆಕ್ಟ್ಗಳೊಳಗೆ ಡಿಸಿಷನ್ಗಳು ತೊಗೋಬೇಕಲ್ಲ, ಅದಕ್ಕೆ ರೀ. ಓಕೆ, ಸುಮ್ಮ ಏನಂತೀವಿ ಆ್ಯಪ್ಟಿಟ್ಯೂಡ್ ಅಂದರೆ ಬಿಡೋ ಒಂದು ಎಕ್ಸಾಮ್, ಒಂದು ರೌಂಡ್ RS ಅಗರ್ವಾಲ್ ಬುಕ್ ತೊಗೊಳೋನು, ಒಂದಷ್ಟು ದಿನ ಪಟ 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 ಓದೋನು, ಒಂದಷ್ಟು ಕ್ವಶನ್ ಏನು ಮಾಡೋನು ತಿಳ್ಕೊಳ್ಳೋನು, ಈ ಕ್ವಶನ್ ಹಿಂಗೆ ಮಾಡ್ಬೇಕು, ಈ ಕ್ವಶನ್ ಹಿಂಗೆ ಮಾಡಬೇಕು ಅಂಥೇಳಿ ಬಾಯ್ಪಾಠ ಮಾಡಿಬಿಡೋನು, ಅಲ್ಲಿ ಹೋಗೋನು, ಅಲ್ಲಿ ಹೋಗಿ ನೋಡೋನು ಕ್ವಶನ್ ಪೇಪರ್ ಬೇರೆನೇ ಇರ್ತೈತಿ, ತಲೆ ಕೆಟ್ಬಿಡ್ತೈತಿ. ಹಂಗೆ ಮಾಡೋಕ್ಕಿಂತಲೂ ಅರ್ಥ ಮಾಡ್ಕೋರಿ, ಏನಿದೆ ಕ್ವಶನ್, ಏನು ಮಾಡಬೇಕು, ಯಾಕೆ ಇದೇ ಥರ ಮಾಡತ್ತೀವಿ, ಬೇರೆ ಥರ ಮಾಡ್ಬೋದೇನಿದು. ಆಮೇಲೆ ಯಾವಾಗಲೂ ರಿಯಲ್ ಲೈಫಿಗೆ ಅದನ್ನು ರಿಲೇಟ್ ಮಾಡ್ಕೊ. ಸೊ ಸಿಲಾಜಿಸಮ್ ಕ್ವಶನ್ ಒಳಗೆ ನೀವು ಏನು ಮಾಡ್ಬೇಕಂತಂದ್ರೆ ವೆನ್ ಡಯಾಗ್ರಾಮ್ ಕಾನ್ಸೆಪ್ಟನ್ನು ಯೂಸ್ ಮಾಡ್ಬೇಕು. ನೀವು ವೆನ್ ಡಯಾಗ್ರಾಮ್ಗಳು ಬರ್ಕೋಂತ ಹೋಗ್ಬೇಕ್ರಿ. ಇದಕ್ಕೆ ಇದ್ರ ಬಗ್ಗೆ ನಾನು ಡೀಟೇಲ್ಡ್ ನಮ್ಮ ಕೋರ್ಸ್ ಒಳಗೆ ಲೆಸನ್ಗಳನ್ನು ಕವರ್ ಮಾಡಿದ್ದೀನಿ. ಸೊ ವೆನ್ ಡಯಾಗ್ರಾಮ್ಗಳನ್ನು ಇದರಲ್ಲಿ ಯೂಸ್ ಮಾಡೋದು ಬಹಳ ಉತ್ತಮವಾದಂಥ ಕೆಲಸ. ವೆನ್ ಡಯಾಗ್ರಾಮನ್ನು ಹೆಂಗೆ ಯೂಸ್ ಮಾಡಬೇಕು ಅಂತಂದ್ರೆ ಒಂದೊಂದು ಸ್ಟೇಟ್ಮೆಂಟಿಗೆ ಒಂದೊಂದು ವೆನ್ ಡಯಾಗ್ರಾಮ್ಗಳನ್ನು ಬರ್ಕೋತ ಹೋಗೋದ್ರಿ. ಹೆಂಗೆ ಈಗ ಸೇ ಫಾರ್ ಎಕ್ಸಾಂಪಲ್, ಈಗ ಒಂದಕ್ಕೊಂದು ಕನೆಕ್ಷನ್ ಇದ್ರೆ ನಾವು ಅವನ್ನ ಏನು ಮಾಡೋದು, ಹಿಂಗೆ ಕನೆಕ್ಟ್ ಮಾಡೋದು. ಹಿಂಗೆ ಒಂದು ಕನೆಕ್ಷನ್ ಇದ್ರೆ ಇದೊಂದು ಸರ್ಕಲ್, ಇದೊಂದು ಸರ್ಕಲ್, ಇದು ಕನೆಕ್ಟೆಡ್ ಐತಿ. ಒಂದಕ್ಕೊಂದು ಕನೆಕ್ಟಿವಿಟಿ ಇಲ್ಲ ಅಂತಂದ್ರೆ ಅದನ್ನೇನು ಮಾಡೋದು, ಹಿಂಗೆ ಬರೋದು, ಹಿಂಗೆ ಇವೆರಡು ಕನೆಕ್ಟೆಡ್ ಇಲ್ಲ ಅಂಥೇಳಿ. ಆಮೇಲೆ ಒಂದು ಇನ್ನೊಂದರ ಪಾರ್ಟ್ ಆಗಿತ್ತಂದ್ರೆ, ಒಂದ್ರದ್ದು ಇನ್ನೊಂದು ಪಾರ್ಟ್ ಆಗಿತ್ತಂತಂದ್ರೆ ನೀವೇನು ಮಾಡಿರಿ, ಈ ಥರ ಬರೋದು. ಇಲ್ಲಿ ಏನಿರ್ತೈತಲ್ಲ ಇದು ಶೇಡೆಡ್ ಕಾಮನ್, ಅಂದರೆ ಈ ಒಂದ್ರದ್ದು ಇನ್ನೊಂದು ಪಾರ್ಟ್ ಆಗೈತಿ, ಇಂಥವೆಲ್ಲ. ಸೊ ಹಿಂಗೆ ಡೀಟೇಲಾಗಿ ನಾನು ಯಾವ ಥರ ವೆನ್ ಡಯಾಗ್ರಾಮ್ಗಳನ್ನು ಬರಿಬೇಕು, ಇನ್ನೂ ಬೇರೆ ಬೇರೆ ಥರನೂ ಅದಾವೆ ರೀ. ಕೆಲವೊಂದನ್ನು ನಾವು ಹಿಂಗೆ ಬರಿಬೇಕಾಗ್ತೈತಿ. ಈಗ ಇದ್ರೊಳಗೆ ಇದೈತಿ, ಇದು ಎ ಅನ್ಕೊಡ್ರಿ, ಇದು ಬಿ ಅನ್ಕೊಡ್ರಿ. ಸೊ ಇಂಥವೆಲ್ಲ ಬರೆಯೋದಷ್ಟೇ ಅಲ್ಲ, ಡೀಟೇಲಾಗಿ ನಾನು ನಮ್ಮ ಕೋರ್ಸ್ ಒಳಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ಯಾಕೆ ಹಿಂಗೆ ಮಾಡತ್ತೇವೆ ಅಂಥೇಳಿ. ಸೊ ದಯವಿಟ್ಟು ನೀವು ಏನು ಬಹಳ ಮಿನಿಮಲ್ ಫೀಸ್ ಇರೋದ್ರಿಂದ ಚೆಕ್ಔಟ್ ಮಾಡಿ ಸೇರ್ಕೊಳ್ಳೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತೈತಿ. ಬಟ್ ನೀವು ಡಿಸಿಷನ್ ತೊಗೋರಿ ಅದನ್ನು. ನೆಕ್ಸ್ಟ್ ಈಗ ಈ ಕ್ವಶನ್ ಮಾಡಿಬಿಡೋನು. ಸೊ ಇಲ್ಲೇನೈತಿ, ವಿಚ್ ಆಫ್ ದ ಗಿವನ್ ಕನ್ಕ್ಲೂಷನ್ಸ್ ಲಾಜಿಕಲಿ ಫಾಲೋ ಫ್ರಮ್ ದ ಗಿವನ್ ಸ್ಟೇಟ್ಮೆಂಟ್ಸ್ ಅಂಥೇಳಿ. ಸೊ ಇಲ್ಲಿ ಮೊದಲು ಸ್ಟೇಟ್ಮೆಂಟ್ಗಳನ್ನು ಓದ್ಕೊಂಡು ನಾವು ಡಯಾಗ್ರಾಮ್ಗಳನ್ನು ಬರ್ಕೋತ ಹೋಗ್ಬೇಕು. ಸಮ್ ಜ್ಯೂಸಸ್ ಆರ್ ಸ್ವೀಟ್ ಅಂತ ನಾನು ನೋಡ್ರಿ, ಸಮ್ ವರ್ಡ್ ಕೊಟ್ಟಾಗ ಹಿಂಗದು ಒನ್ ಈಸ್ ದಿ ಪಾರ್ಟ್ ಆಫ್ ಅದರ್ ಆಗಿರ್ತೈತಿ ಥರ. ಸಮ್ ಜ್ಯೂಸಸ್ ಆರ್ ಸ್ವೀಟ್ ಅಂತ ಅನ್ನತಾನೆ. ಸೊ ಇಲ್ಲೇನು ಮಾಡೋನು ಅಂತಂದರೆ ಇದ್ರದ್ದು ಜ್ಯೂಸಸ್ ಅಂಥೇಳಿ ಒಂದು ಬರ್ಕೊಳ್ಳೋನು ರೀ. ಓಕೆ, ಇನ್ನೊಂದು ಏನು ಬರ್ಕೊಳ್ಳೋನು, ಇಲ್ಲಿ ಸ್ವೀಟ್ ಅಂತ ಬರ್ಕೊಳ್ಳೋನು. ಸೊ ಇಲ್ಲಿ ನೋಡ್ರಿ ಏನಾಯ್ತು, ಇದು ಸ್ವೀಟ್ ಸರ್ಕಲ್ಲ, ಇದು ಜ್ಯೂಸ್ ಸರ್ಕಲ್ಲ. ಸಮ್ ಜ್ಯೂಸಸ್ ಆರ್ ಸ್ವೀಟ್ ಅಂದದಕ್ಕೆ ನಾ ಏನು ಮಾಡಿದ್ನಿ ಅಂತಂದ್ರೆ ಅವೆರಡೂ ಇಷ್ಟು ಏನು ಮಾಡಿದ್ನಿ, ಕಾಮನ್ ತೊಗೊಂಡು. ಓಕೆ, ಸಮ್ ಜ್ಯೂಸಸ್ ಆರ್ ಸ್ವೀಟ್ ಅಂಥೇಳಿ. ಆಮೇಲೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನೈತೆ ನೋಡ್ರಿ, ಆಲ್ ಸ್ವೀಟ್ಸ್ ಆರ್ ಶುಗರಿ ಅಂತ ಅನ್ನತಾನೆ. ಆಲ್ ಅಂತಂದ್ರೆ ಈಗ ಏನು ಮಾಡ್ಬೇಕು, ನಾವು ಒಂದು ದೊಡ್ಡ ಸರ್ಕಲ್ ಬರಿಬೇಕು. ಆ ಸರ್ಕಲ್ ಒಳಗೆ ಸ್ವೀಟ್ ಅನ್ನೋದು ಬರ್ಬೇಕು, ಇನ್ಕ್ಲೂಡ್ ಆಗ್ಬೇಕು. ಸೊ ಇದು ಯಾವ್ದು, ಇದು ಇಲ್ಲಿ ಐತಲ್ಲ, ಇದು ನಾಲ್ಕನೇದ್ದು. ಓಕೆ, ಸೊ ಈಗೇನಾಯಿತು ಅಂತಂದ್ರೆ ಇದೇನೈತಿ, ಶುಗರಿ. ಇದೇನು ಶುಗರಿ ಅಂದ್ರೆ ಆಲ್ ಸ್ವೀಟ್ಸ್ ಆರ್ ಶುಗರಿ ಅಂದರೆ ಇದು ನೋಡ್ರಿ ಕಂಪ್ಲೀಟ್. ಈ ಸ್ವೀಟ್ ಅನ್ನೋದೇನು ಎಲ್ಲೋ ಸರ್ಕಲ್ ಇದೆಯಲ್ಲ ಸ್ವೀಟದ್ದು, ಇದು ಕಂಪ್ಲೀಟ್ ಈ ಶುಗರಿ ಒಳಗೆ ಬಂದುಬಿಡ್ತವೆ, ಅದ್ರೊಳಗೆ ಬರ್ಬೇಕ್ರಿ ಹಂಗೆ ಆಲ್ ಅಂದಾಗ. ಓಕೆ, ಸಮ್ ಅಂದಾಗ ಹಿಂಗೆ, ಆಲ್ ಅಂದಾಗ ಹಿಂಗೆ ಅಂತ ಬರಿಬೇಕು. ಇನ್ನು ನೋ ಶುಗರ್ ಇಸ್ ಜಾಗ್ರಿ, ಇಲ್ಲಿ ನೋಡ್ರಿ ನೋ ಕನೆಕ್ಷನ್. ನೋ ಅಂತಂದ್ರೆ ಏನ, ನೋ ಕನೆಕ್ಷನೇ ಇಲ್ಲಲ್ಲಿ. ಸೊ ಕನೆಕ್ಷನೇ ಇಲ್ಲದೆ ಇದ್ದಾಗ ನೀವೇನು ಮಾಡಬೇಕು, ಏನದು ನೋ ಶುಗರ್ ಇಸ್ ಜಾಗ್ರಿ ಅಂತಂದಾನ. ಸೊ ಜಾಗ್ರಿ ಅಂತೂ ಇಲ್ಲಿಲ್ಲ, ಇದು ಶುಗರಿ ಅಂತೈತಿ. ನೀವೇನು ಮಾಡಿರಿ, ಇದನ್ನು ಸಪ್ರೇಟಾಗಿ ಬರ್ಕೋರಿ. ಇಲ್ಲೊಂದು ಶುಗರ್ ಅಂತ ಬರ್ಕೋರಿ, ಆಮೇಲೆ ಇನ್ನೊಂದಿನ ಏನು ಮಾಡಿರಿ, ಜಾಗ್ರಿ ಅಂತ ಬರೀರಿ. ನಾ ಏನು ಹೇಳಿದ್ನಿ, ಕನೆಕ್ಷನ್ ಇಲ್ಲ ಅಂದರೆ ಹಿಂಗೆ ತೋರಿಸ್ಬೇಕು ಅದನ್ನು. ಸೊ ಹಿಂಗೆ ಮಾಡಿ ಇಷ್ಟು ಮಾಡಿಬಿಡ್ರಿ. ಇನ್ನು ಇದರಿಂದ ನೀವೇನು ಮಾಡಬೇಕು, ಆನ್ಸರ್ ಮಾಡಬೇಕು. ನಿಮ್ಗೆ ಈಗ ಡಯಾಗ್ರಾಮ್ ರೆಡಿ ಐತಿ. ಸೊ ಈಗ ಈ ಕನ್ಕ್ಲೂಷನ್ಗಳನ್ನು ಓದೋನು.
ಆಲ್ ಶುಗರಿ ಥಿಂಗ್ಸ್ ಆರ್ ಜ್ಯೂಸಸ್. ಸೊ ನೋಡ್ರಲ್ಲ, ಆಲ್ ಇಲ್ಲಿ ಶುಗರಿ ಇದೆ, ಶುಗರಿ ಒಳಗೆ ಆಲ್ ಸ್ವೀಟ್ಸ್ ಐತೆ, ಆದ್ರೆ ಆಲ್ ಜ್ಯೂಸಸ್ ಬಂದಿಲ್ಲ. ಅಂದರೆ ಇದೇನಾಯಿತು, ತಪ್ಪಾಯಿತು. ಆಮೇಲೆ ಸಮ್ ಶುಗರಿ ಥಿಂಗ್ಸ್ ಆರ್ ಜ್ಯೂಸಸ್. ಸೊ ಈಗ ನೋಡ್ರಿ, ಇಲ್ಲೇನಾಗೈತೆ ಅಂತಂದ್ರೆ ಇದೇನು ಶುಗರಿ ಇದೆಯಲ್ಲ, ಇದ್ರದ್ದು ಸ್ವಲ್ಪ ಪಾರ್ಟ್ ಇಲ್ಲಿ ಏನು ಬಂದಿದೆ, ಜ್ಯೂಸಸ್ ಒಳಗೆ ಬಂದಿದೆ. ಹೌದಾ? ಸಮ್ ಶುಗರಿ, ಸಮ್ ಅಂತಂದ್ರೆ ಪಾರ್ಟ್. ಸೊ ಶುಗರಿ ಆಮೇಲೆ ಜ್ಯೂಸಸ್ದು ಪಾರ್ಟ್ ಶೇರ್ ಆಗ್ತಾಯಿದೆ. ಆದ್ರೆ ಆಲ್ ಶುಗರಿ ಒಳಗೆ ಜ್ಯೂಸಸ್ ಇಲ್ಲ, ಆಲ್ ಶುಗರಿ ಒಳಗೆ ಸ್ವೀಟ್ಸ್ ಇದೆ ಬಟ್ ಜ್ಯೂಸಸ್ ಇಲ್ಲ. ಹೀಗಾಗಿ ಬೋತ್ ಕನ್ಕ್ಲೂಷನ್ 1 and 2 ಫಾಲೋ ಅನ್ನೋದು ತಪ್ಪಾಗ್ತೈತಿ. ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್, ಇವು ಕೂಡ ಏನಾಗ್ತಾವೆ, ತಪ್ಪಾಗ್ತಾವೆ. ಓಕೆ, ಸೊ ಇಷ್ಟು ಕ್ವಶನ್ಗಳು ಇನ್ಫೋಸಿಸ್ ಮೇಲೆ. ನಾವು ಇನ್ನೊಂದು ಮುಂದಿನ ಸಾರಿ ಏನು ಮಾಡೋಣ ಅಂದ್ರೆ TCSದು ಒಂದಷ್ಟು ಹಿಂಗೆ ಕ್ವಶನ್ಗಳನ್ನು ಪಾರ್ಟ್ 1 ಪಾರ್ಟ್ 2ನಲ್ಲಿ ಮಾಡೋಣ. ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿರಿ. ಆಮೇಲೆ ನಿಮ್ಗೆ ಖುಷಿ ಕೊಡತ್ತಿದ್ರೆ ನನ್ನ ಸೆಷನ್ಗಳು ಹ್ಯಾಪಿ ಅಂತ ಕಮೆಂಟ್ ಮಾಡಿರಿ. ಆಮೇಲೆ ನಮ್ಮ ಕೋರ್ಸನ್ನು ದಯವಿಟ್ಟು ಚೆಕ್ಔಟ್ ಮಾಡಿರಿ. ಬಹಳಷ್ಟು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಡೆಫಿನೆಟ್ಲಿ ನನ್ನಿಂದ ನೀವು ಏನಾರು ಕಲಿತೀರಿ ಅನ್ನೋ ಭರವಸೆ ನನಗಿದೆ. ಆಮೇಲೆ ನಿಮಗೆ ನಾ ಹೆಲ್ಪ್ ಮಾಡ್ಬೇಕು ಅನ್ನೋದು ಕೂಡ ನನ್ನ ಇಂಟೆನ್ಷನ್ ಇದೆ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಏನಿಲ್ಲ, ಸಿಂಪಲ್ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಒತ್ತಿ ಬಿಡೋದು, ಆಮೇಲೆ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟುಬಿಡೋದು, ಇಷ್ಟ. ಅದಕ್ಕೇನು ನೀವು ಚೆಕ್ ಬರೆದು ಕೊಡಬೇಕಾಗಿಲ್ಲ ನಮಗೆ 1 ಕೋಟಿ ರೂಪಾಯಿದು. ಭಾಳ ಸಿಂಪಲ್ ಇದೆ. ಯಾವ್ಯಾವುದೋ ಚಾನಲ್ ಸಬ್ಸ್ಕ್ರೈಬ್ ಆಗ್ತಿರ್ತೀವಿ. ಆಮೇಲೆ ನಮ್ಮ ಸೋಷಲ್ ಮೀಡಿಯಾ ಹ್ಯಾಂಡಲ್ಗಳನ್ನು ಕೂಡ ಏನು ಮಾಡಿರಿ, ಫಾಲೋ ಮಾಡಿರಿ. ಸೊ ಇನ್ಸ್ಟಾ ಒಳಗೂ ಹೇಳಿದ್ನಲ್ಲ, ಸೊ ಅಲ್ಲೂ ಕೂಡ ನಾನು ರೀಲ್ಸ್ ಎಲ್ಲ ಬರ್ತಿರ್ತಾವೆ. ಅವನ್ನೆಲ್ಲ ಸ್ವಲ್ಪ ಏನಂತಾರೆ, ಪ್ರೀತಿ ತೋರಿಸ್ರಿ. ಕ್ವಶನ್ ಕೇಳಿದ್ರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರು ಇದನ್ನು ಮಾಡ್ತಾರೋ, ನೀವು ಯಾರ್ದಾರ ಬಗ್ಗೆ ಕೇರ್ ಮಾಡತ್ತಿದ್ರಿ ಅಂತಂದ್ರೆ ಶೇರ್ ಮಾಡ್ಬೇಕು. ಈಗ ಹೆಂಗೆ ಎಲ್ಲರೂ ಕಾಲೇಜ್ ಒಳಗೆ 4-5 ಮಂದಿ ಊಟಕ್ಕೆ ಕುಂತಿದ್ರಿ ಅಂತಂದ್ರೆ ಡಬ್ಬಿ ತೊಗೊಂಡು ಹೋಗಿ ಕೊಡ್ತಿರಿಲ್ರಿ, ನೀ ತಗೋ ಅಂತ ಅವ್ನು ಡಬ್ಬಿ ಕೊಡ್ತಾನೆ. ಅದೆಲ್ಲ ಭಾಳ ಚಂದ. ನಾವು ಅಂಥವೆಲ್ಲ ಭಾಳ ಎಂಜಾಯ್ ಮಾಡಿದ್ದೀವಿ. ಸೊ ಏನಂತಾರೋ, ಶೇರಿಂಗ್ ಈಸ್ ಕೇರಿಂಗ್ ಅಂತಾರಲ್ಲ, ಹಂಗೆ. ಆಯಿತು, ಸಿಗೋನು ಮತ್ತು ನೆಕ್ಸ್ಟ್ ವೀಡಿಯೋ ಒಳಗೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ಆಫ್ ಯು ಟೇಕ್ ಕೇರ್.